Welcome all. Today in this video we'll study how to conduct redwood viscometer test in order to find out redwood number as well as kinematic viscosity of a taken sample. Okay, so ಯಾವುದೆಲ್ಲ ಆಪರೇಟರ್ಸ್ ಬೇಕಾಗುತ್ತೆ ಅಂತ ಹೇಳಿದರೆ redwood viscometer, weighing scale, measuring flask, you need 2 thermometers, 1 stopwatch, ವೇರಿಯಬಲ್ ಹೀಟ್ ಸಪ್ಲೈ ಡಿವೈಸ್ ಇಷ್ಟು ಬೇಕಾಗುತ್ತೆ. ಓಕೆ, ಈ ರೆಡ್ವುಡ್ ವಿಸ್ಕೋಮೀಟರ್ ಆಪರೇಟರ್ಸ್ ಏನಿದೆ ಇದರ ಡೀಟೈಲ್ಡ್ ಇನ್ಫಾರ್ಮೇಷನ್ಗೆ ಹೋದರೆ, ಸೊ ದಿಸ್ ಇಸ್ ಆ್ಯಕ್ಚುಲಿ ಕ್ಯಾನ್ ಸಿ ಹಿಯರ್ ರೆಡ್ವುಡ್ ವಿಸ್ಕೋಮೀಟರ್ನ ಕಪ್ ಇದು, ಸ್ಯಾಂಪಲ್ ಆಯಿಲ್ ಕಲೆಕ್ಟಿಂಗ್ ಕಪ್ ಇದು. ಹಾಗೆಯೇ ದಿಸ್ ಇಸ್ ಅ ಸ್ಟೆರರ್. ಹೊರಭಾಗದಲ್ಲಿರುವಂಥದ್ದು ವಾಟರ್ ಬಾತ್ ಕಂಟೈನರ್ ಅಂತ ಹೇಳ್ಬೋದು. ಸೊ ಸ್ಯಾಂಪಲ್ ಆಯಿಲ್ನ ಇಲ್ಲಿಗೆ ಪವರ್ ಮಾಡ್ತೀವಿ, ಹಾಗೆಯೇ ವಾಟರ್ನ ಈ ಆಯಿಲ್ ಬಾತ್ ಕಂಟೈನರ್ ಒಳಗಡೆ ಪವರ್ ಮಾಡ್ತೀವಿ. ಒಂದು ಈಟಿಂಗ್ ಆಯಿಲ್ ಕೂಡ ನೋಡ್ಬೋದು ಒಳಭಾಗದಲ್ಲಿ. ಸೊ ಇಲ್ಲಿ 2 ಪ್ರಾವಿಷನ್ಸ್ ಇದೆ ಥರ್ಮೋಮೀಟರ್ನ ಇನ್ಸರ್ಷನ್ಗೆ. ಆಯಿಲ್ ಬಾತ್ನ ಮೆಷರ್ ಮಾಡೋದಕ್ಕೆ, ಆಯಿಲ್ ಬಾತ್ನ ಟೆಂಪ್ರೇಚರ್ನ ಮೆಷರ್ ಮಾಡೋದಕ್ಕೆ ಇಲ್ಲಿ ಥರ್ಮೋಮೀಟರ್ನ ಇನ್ಸರ್ಟ್ ಮಾಡ್ತೀವಿ. ಹಾಗೆ ವಾಟರ್ ಬಾತ್ನ ಟೆಂಪ್ರೇಚರ್ನ ಮಾನಿಟರ್ ಮಾಡೋದಕ್ಕೆ ಥರ್ಮೋಮೀಟರ್ನ ಈ ಪ್ರಾವಿಷನಲ್ಲಿ ಇನ್ಸರ್ಟ್ ಮಾಡ್ತವೆ. ಸೊ ಇಲ್ಲಿರೋ ಕಪ್ ಏನಿದೆ, ಕಪ್ನ ಬಾಟಮಲ್ಲಿ ಯು ಕ್ಯಾನ್ ಫೈಂಡ್ ಆನ್ ಆರಿಫೈಸ್. ಸೊ ಮೆಜರ್ಡ್ ಕ್ವಾಂಟಿಟಿ ಆಫ್ ಸ್ಯಾಂಪಲ್ನ ನಾವು ಥ್ರೂ ದಿಸ್ ಆರಿಫೈಸ್ ಕಲೆಕ್ಟಿಂಗ್ ಫ್ಲಾಸ್ಕ್ಗೆ ಅಲೋ ಮಾಡ್ತೀವಿ ಫ್ಲೋ ಆಗೋದಕ್ಕೆ. ಹಾಗೆಯೇ ಅದರ ಟೈಮ್ನ ಕೂಡ ನೋಟ್ ಡೌನ್ ಮಾಡ್ಕೊತೀವಿ. ಓಕೆ, ಸೊ ಈ ಟ್ರೈಪಾಡ್ ಸ್ಟ್ಯಾಂಡ್ ಏನಿದೆ ಇದು ಪ್ರಾಪರಾಗಿ ಹಾರಿಜಾಂಟಲ್ ಆಗಿ ಇರಬೇಕು. ಅದಕ್ಕೋಸ್ಕರ ನಾವು ಈ ಸ್ಪಿರಿಟ್ ಲೆವೆಲ್ನ ಯೂಸ್ ಮಾಡಿಕೊಂಡು ಲೆವೆಲಿಂಗ್ ಸ್ಕ್ರೂನ ಆಪ್ರೇಟ್ ಮಾಡೋ ಮೂಲಕ ಒಂದು ಪ್ರಾಪರ್ ಹಾರಿಜಾಂಟಲ್ ಪೊಸಿಷನ್ನ ಅಚೀವ್ ಮಾಡಬೇಕಾಗುತ್ತೆ ಬಿಫೋರ್ ಪ್ಲೇಸಿಂಗ್ ದಿಸ್. ಇದು ಪ್ರಾಪರಾಗಿ ಅಲೈನ್ ಆದಮೇಲೆ ಯು ಕ್ಯಾನ್ ಪ್ಲೇಸ್ ದ ಕಂಟೈನರ್. ಫಾರ್ಗಾಟ್ ಟು ಮೆನ್ಷನ್, ದಿಸ್ ಇಸ್ ಆ್ಯಕ್ಚುಲಿ ವಾಲ್ ರಾಡ್. ಕಪ್ ಇನ್ಸೈಡ್ ಕಪ್ಪಲ್ಲಿರುವಂಥ ಆರಿಫೈಸ್ ಏನಿದೆ ಅದನ್ನು ಕ್ಲೋಸ್ ಮಾಡೋದು, ಆ ಪ್ಯಾಸೇಜ್ನ ಕ್ಲೋಸ್ ಮಾಡೋದಕ್ಕೆ ಈ ವಾಲ್ವ್ ರಾಡ್ನ ಯೂಸ್ ಮಾಡ್ತೀವಿ. ಸೊ ವೈಲ್ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್ ಇದನ್ನು ಲಿಫ್ಟ್ ಮಾಡೋ ಮೂಲಕ ಆ ಸ್ಯಾಂಪಲ್ ಆಯಿಲ್ನ ನಾವು ಥ್ರೂ ದ ಆರಿಫೈಸ್ ಫ್ಲೋ ಆಗೋದಕ್ಕೆ ಅಲೋ ಮಾಡ್ಬೋದು. ಸೊ ನೌ ವಿಲ್ ಸಿ ಹೌ ಟು ಕಂಡಕ್ಟ್ ದ ಎಕ್ಸ್ಪೆರಿಮೆಂಟ್. Now we'll start conduction of experiment. As a first step, measure the weight of empty flask. This is an empty flask without any sample. Place it over the table. So it reads 52 grams. So note down this reading. Now we are ready with the arrangements for conducting the experiment. 2 ಥರ್ಮೋಮೀಟರ್ಸ್ನ ಇನ್ಸರ್ಟ್ ಮಾಡಾಗಿದೆ. ಒಂದು ಆಯಿಲ್ ಬಾತ್ನ ಟೆಂಪ್ರೇಚರ್ ಮಾನಿಟರ್ ಮಾಡೋದಕ್ಕೆ, ಹಾಗೆ ಇನ್ನೊಂದು ಆಯಿಲ್ ಸ್ಯಾಂಪಲ್ ಏನಿದೆ ಅದರ ಟೆಂಪ್ರೇಚರ್ನ ಮಾನಿಟರ್ ಮಾಡೋದಕ್ಕೆ. ಸೊ ವಾಟರ್ನ ಕೂಡ ವಾಟರ್ ಬಾತ್ ಕಂಟೈನರಲ್ಲಿ ಫಿಲ್ ಮಾಡಿದ್ದೀವಿ. ಹಾಗೆಯೇ ಸ್ಯಾಂಪಲ್ ಆಯಿಲ್ ಇನ್ನೂ ಪವರ್ ಮಾಡಿಲ್ಲ ಇದರಲ್ಲಿ. ಓಕೆ, ಸೊ ಬಿಫೋರ್ ಪವರಿಂಗ್ ದ ಸ್ಯಾಂಪಲ್ ಆಯಿಲ್ ಈ ವಾಲ್ವ್ ರಾಡ್ ಏನಿದೆ ಅದು ಈ ಸ್ಯಾಂಪಲ್ ಆಯಿಲ್ ಕಪ್ನ ಬಾಟಮಲ್ಲಿರೋ ಆರಿಫೈಸ್ನ ಕ್ಲೋಸ್ ಮಾಡಿರಬೇಕು. ಹಾಗೆ ಸ್ಯಾಂಪಲ್ ಆಯಿಲ್ ಟೆಂಪ್ರೇಚರ್ನ ಮಾನಿಟರ್ ಮಾಡೋದಕ್ಕಿರೋ ಥರ್ಮೋಮೀಟರ್ ಯಾವುದೇ ಮೆಟಲ್ ಸರ್ಫೇಸಿಗೆ ಅದರ ಬಾಟಮ್ ಕಾಂಟ್ಯಾಕ್ಟಿಗೆ ಬರಬಾರ್ದು. ಆ ಕಪ್ನ ಬಾಟಮ್ಗಾಗಲಿ ಅಥವಾ ಸೈಡ್ ಫೇಸಸ್ಗಾಗಲಿ ಕಾಂಟ್ಯಾಕ್ಟಲ್ಲಿ ಬರಬಾರ್ದು. ಓನ್ಲಿ ಸ್ಯಾಂಪಲ್ ಆಯಿಲ್ ಟೆಂಪ್ರೇಚರ್ನ ಮಾತ್ರ ಅದು ಇಂಡಿಕೇಟ್ ಮಾಡ್ತಿರಬೇಕು. ಓಕೆ, ಸೊ ಅದನ್ನು ವಿ ಶುಡ್ ಎನ್ಶ್ಯೂರ್. ಸೊ ಈಗ ರೂಮ್ ಟೆಂಪ್ರೇಚರಲ್ಲಿ ಮೊದಲನೇ ರೀಡಿಂಗ್ನ ತಗೊಳ್ಳೋಣ. ನಾವು ಪೋರ್ ದ ಸ್ಯಾಂಪಲ್ ಟಿಲ್ ದ ಮಾರ್ಕ್ ಇನ್ ದ ಈಗ ಸ್ಯಾಂಪಲ್ನ ರೆಡ್ವುಡ್ ವಿಸ್ಕೋಮೀಟರ್ ಕಪ್ನಲ್ಲಿ ಪವರ್ ಮಾಡೋಣ. ಎಲ್ಲಿವರೆಗೆ ಅಂತ ಹೇಳಿದರೆ ಅದರಲ್ಲಿ ಪ್ರೊವೈಡ್ ಮಾಡಿರೋಂಥ ಒಂದು ಮಾರ್ಕ್ ಇದೆ, ಅಲ್ಲಿವರೆಗೂ ಕೂಡ ನಾವು ಸ್ಯಾಂಪಲ್ ಏನಿದೆ ಅದನ್ನು ಪವರ್ ಮಾಡಬೇಕಾಗುತ್ತೆ.
You can see the sample oil is poured till the marking. Here you can see the marking. So before pouring the sample to this cup, RU5 ಕೆಳಗಡೆ ನಾವು ಮೆಜರಿಂಗ್ ಫ್ಲಾಸ್ನ ಇಟ್ಟಿರಬೇಕು. ಓಕೆ, ಹಾಗೆ ಬಾಲ್ ವಾಲ್ ಕೂಡ ಕ್ಲೋಸ್ ಆಗಿರಬೇಕು. ವಾಲ್ ರಾಡ್ಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಕ್ಲೋಸ್ ಆಗಿರಬೇಕು. ಓಕೆ, ಒನ್ಸ್ ಆಯಿಲ್ ಪೌರಿಂಗ್ ಈಸ್ ಡನ್ ಟು ಸ್ಯಾಂಪಲ್ ಆಯಿಲ್ ಕಪ್, ಈ ಎರಡು ವಾಟರ್ ಬಾತ್ ಮತ್ತು ಸ್ಯಾಂಪಲ್ ಆಯಿಲ್ ಎರಡನ್ನೂ ಸ್ಟಡಿ ಆಗೋದಕ್ಕೆ 1-2 or 3 minutes ಬಿಡಿ. ಟೆಂಪ್ರೇಚರ್ ಈಕ್ವಲ್ ಆಗಲಿ. ಆಲ್ಮೋಸ್ಟ್ 1 or 2 degree ಡಿಫ್ರೆನ್ಸ್ ಬರ್ಬೋದು. ಓಕೆ, ಸೊ ಸ್ವಲ್ಪ ಸ್ಟಿರ್ ಮಾಡಿಬಿಟ್ಟು ಕ್ಯಾನ್ ಸ್ಟಿರ್ ಮಾಡಿ ಹಾಗೆಯೇ ಮಾನಿಟರ್ ದ ಟೆಂಪ್ರೇಚರ್ ಆಫ್ ಸ್ಯಾಂಪಲ್ ಆಯಿಲ್ ಹಾಗೆಯೇ ವಾಟರ್ ಬಾತ್ ಎರಡೂ ಟೆಂಪ್ರೇಚರ್ನ ಮಾನಿಟರ್ ಮಾಡಿ. ಓಕೆ, ಸೊ 1 or 2 minutes ಆದಮೇಲೆ ವಿ ಕ್ಯಾನ್ ಟೇಕ್ ದ ರೀಡಿಂಗ್ ಫಾರ್ ರೂಮ್ ಟೆಂಪ್ರೇಚರ್ಗೆ ತೊಗೋಬೋದು. ಓಕೆ, ಸೊ ನಾವು ವೈಟಿಂಗ್ ಫಾರ್ 2 to 3 minutes ಈಸ್ ಓವರ್. ಈಗ ಟೆಸ್ಟ್ನ ಕಂಡಕ್ಟ್ ಮಾಡೋಣ. ಏನು ಮಾಡಬೇಕಂತ ಹೇಳಿದರೆ, ನಾವು ಬಾಲ್ ವಾಲ್ವ್ನ ಲಿಫ್ಟ್ ಮಾಡಬೇಕು. ಸೈಮಲ್ಟೇನಿಯಸ್ಲಿ ಸ್ಟಾಪ್ ವಾಚ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡಬೇಕು. ಆ್ಯಸ್ ಸೂನ್ ಆ್ಯಸ್ ದ 50 cc ಆಫ್ ಸ್ಯಾಂಪಲ್ ಆಯಿಲ್ ಫ್ಲಾಸ್ಕಲ್ಲಿ ಕಲೆಕ್ಟ್ ಆಗ್ತಿದ್ದಾಗೇ ನಾವು ಈ ಸ್ಟಾಪ್ ವಾಚ್ನ ಸ್ಟಾಪ್ ಮಾಡಿ ಟೈಮ್ನ ರೆಕಾರ್ಡ್ ಮಾಡಬೇಕು. 50 cc ಕಲೆಕ್ಷನ್ಗೆ ಎಷ್ಟು ಟೈಮ್ ಡ್ಯೂರೇಷನ್ ತೊಗೊಳ್ತು ಅಂತ ಮಾಡಬೇಕು. ಸೈಮಲ್ಟೇನಿಯಸ್ಲಿ ವಾಲ್ವ್ ಏನಿದೆ ವಾಲ್ವ್ ರಾಡ್ ಅದನ್ನು ಕೂಡ ಕ್ಲೋಸ್ ಮಾಡಿ ಫರ್ದರ್ ಸ್ಯಾಂಪಲ್ ಆಯಿಲ್ ಕಲೆಕ್ಷನ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಓಕೆ, now I'll lift the valve rod. ಸ್ಯಾಂಪಲ್ ಆಯಿಲ್ನ ಲೋವರ್ ಮೆನಿಸ್ಕಸ್ 50 cc ಕಲೆಕ್ಟ್ ಆದಾಗ ಯು ಕ್ಯಾನ್ ಸ್ಟಾಪ್. Yeah. So 50 cc has achieved. For that, this particular sample has taken just 27 seconds. You can see here 27 seconds ಅಲ್ಲಿ 50 cc ಕಲೆಕ್ಟ್ ಆಗಿದೆ. ಫರ್ದರ್ ಅಲ್ಲಿ ಸೈಮಲ್ಟೇನಿಯಸ್ಲಿ ಕ್ಲೋಸ್ ಮಾಡೋಕ್ಕಾಗದಿರೋದ್ರಿಂದ ಇಟ್ ಇಸ್ ಶೋಯಿಂಗ್ ಬಿಟ್ ಮೋರ್. ಓಕೆ, you can see the lower meniscus of this sample reading 50 cc. Okay, now we have to measure the weight of this flask filled with 50 cc of sample. Initially empty flask was 52 grams, now it is 82 grams. So what we have done so far is we have done conduction of experiment at room temperature. Room temperature ಅಲ್ಲಿ ನಾವು ಸ್ಯಾಂಪಲ್ ಆಯಿಲ್ ಏನು ಮೆಜರ್ಡ್ ಕ್ವಾಂಟಿಟಿ ಆಫ್ ಸ್ಯಾಂಪಲ್ ಎಷ್ಟು ಸೆಕೆಂಡ್ಸ್ ತೊಗೊಳ್ತು ಥ್ರೂ ದಟ್ RFIs ಅಂತ ನೋಡಿದ್ವಿ. ಓಕೆ, ಸೊ ಇಫ್ ಯು ಕೀಪ್ ಆನ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್ ಆಫ್ ದ ಸ್ಯಾಂಪಲ್, ಡ್ಯೂರೇಷನ್ ಏನಿದೆ ಅದು 50 cc ಕಲೆಕ್ಷನ್ಗೆ ರೆಡ್ಯೂಸ್ ಆಗ್ತಾ ಬರುತ್ತೆ. ಓಕೆ, ಸೊ ಅದನ್ನು ಪ್ರೂವ್ ಮಾಡಬೇಕಂತ ಹೇಳಿದರೆ ಅದರ್ ದ್ಯಾನ್ ರೂಮ್ ಟೆಂಪ್ರೇಚರ್ ವೇರಿಯಸ್ ಟೆಂಪ್ರೇಚರ್ಸಲ್ಲಿ, ಸೊ ರೂಮ್ ಟೆಂಪ್ರೇಚರ್ 30 degree ಇತ್ತು. ಸೊ ಅದರ್ ದ್ಯಾನ್ ದಟ್ ವಿ ಕ್ಯಾನ್ ಕಂಡಕ್ಟ್ ಎಕ್ಸ್ಪೆರಿಮೆಂಟ್ ಅಟ್ 50 degree by heating the sample. We can conduct experiment by heating the sample up to 80 degree. 80 degree ಹೀಟ್ ಮಾಡಿಬಿಟ್ಟು ಆಗ ಕೂಡ 50 cc ಕಲೆಕ್ಷನ್ಗೆ ಎಷ್ಟು ಟೈಮ್ ಡ್ಯೂರೇಷನ್ ತೊಗೊಳುತ್ತೆ ಅಂತ ನಾವು ನೋಡ್ತಾ ಹೋಗ್ಬೋದು. ಪ್ರತಿ ಬಾರಿ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದಾಗೆ ಸ್ಯಾಂಪಲ್ ಆಯಿಲ್ ಫ್ಲೋ ಡ್ಯೂರೇಷನ್ ಏನಿದೆ 50 cc ಕಲೆಕ್ಷನ್ಗೆ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ. ಓಕೆ, ಸೊ ವಿತ್ ದಟ್ ವಿಸ್ಕಾಸಿಟಿ ಕೂಡ ರೆಡ್ಯೂಸ್ ಆಗ್ತಿದೆ ಅಂತ ಎವಿಡೆಂಟ್ ಆಗಿ ವಿ ಕ್ಯಾನ್ ಪ್ರೂವ್ ಇಟ್. ದಟ್ ಈಸ್ ಪಾಸಿಬಲ್. ಸೊ ಅದಕ್ಕೆ ವೇರಿಯಬಲ್ ಹೀಟರ್ನ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ನಾವು ಹೀಟ್ ಸಪ್ಲೈನ ವಾಟರ್ ಬಾತ್ಗೆ ಮಾಡ್ತೀವಿ. ಸೊ ವಾಟರ್ ಬಾತಿಂದ ಇನ್ಸೈಡ್ ಕಪ್ಗೆ ಹೀಟ್ ಮೈಗ್ರೇಟ್ ಆಗೋದಕ್ಕೆ ಶುರುವಾಗುತ್ತೆ. ಓಕೆ, ಸೊ ಯೂನಿಫಾರ್ಮ್ ಆಗಿ ಹೀಟ್ನ ಎನ್ಶೂರ್ ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, ಈ ಸ್ಟಿರರ್ನ ಯೂಸ್ ಮಾಡಿ ಸ್ಟಿರ್ ಮಾಡ್ತಿರಬೇಕು. ಫಾರ್ ಎಕ್ಸಾಂಪಲ್ ನಾನು 50 degree ಮತ್ತು 80 degree ಎರಡು ಟೆಂಪ್ರೇಚರಲ್ಲಿ ರೀಡಿಂಗ್ನ ತೊಗೋಬೇಕು ಅದರ್ ದ್ಯಾನ್ ರೂಮ್ ಟೆಂಪ್ರೇಚರ್ ಅಂತ ಹೇಳಿದರೆ, ನಾನು ಈ ಆಯಿಲ್ನ ಮೊದಲಿಗೆ 85 degree
ಹೀಟ್ ಮಾಡ್ಕೋಬೇಕಾಗತ್ತೆ. ಸೊ ಹೀಟ್ನ ಗ್ರ್ಯಾಜುಯಲಿ ಮಾಡಿ 85 ಡಿಗ್ರಿ ಒನ್ಸ್ ಇಟ್ ಅಟೈನ್ಸ್ ಕಟ್ ಆಫ್ ದ ಹೀಟ್ ಸಪ್ಲೈನ ಕಟ್ ಆಫ್ ಮಾಡೋದು. ಅದಾದಮೇಲೆ ಕೀಪ್ ಆನ್ ಸ್ಟಿರಿಂಗ್ ದಿಸ್. ಒಂದು ಸರ್ಟನ್ ಟೆಂಪ್ರೇಚರ್ ರೈಸ್ ಆದಮೇಲೆ ಅದು ಅಗೈನ್ ಸ್ಟಾರ್ಟ್ಸ್ ಫಾಲಿಂಗ್, ಟೆಂಪ್ರೇಚರ್ ಡೌನ್ ಆಗ್ತಾ ಬರುತ್ತೆ. ಸ್ಯಾಂಪಲ್ ಆಯಿಲ್ದಾಗಿರ್ಬೋದು ಅಥವಾ ವಾಟರ್ದಿರ್ಬೋದು. ಸೊ 85 ಡಿಗ್ರಿ ಇರೋದು 83, 82, 81, 80 ಡಿಗ್ರಿಗೆ ಫಾಲ್ ಆದಾಗ ರಿಮೂವ್ ದ ನೀಡಲ್ ವಾಲ್, ಕಲೆಕ್ಟ್ 50 cc of sample, note down the time duration taken to collected 50 cc sample. Then again pour the sample back to this cup. ವಾಪಸ್ ಕಪ್ಗೆ ಆ ಸ್ಯಾಂಪಲ್ನ ಪೋರ್ ಮಾಡಿ. ಒನ್ಸ್ ಇಟ್ ಈಸ್ ಡನ್, ಅಗೈನ್ ಕೀಪ್ ಆನ್ ಸ್ಟಿರಿಂಗ್ ದಿಸ್, ಸ್ಟಿರ್ ಮಾಡ್ತಾ ಹೋಗಿ. ಅಗೈನ್ ಟೆಂಪ್ರೇಚರ್ ಫಾಲ್ ಆಗ್ತಾ ಬರುತ್ತೆ. ಸೊ 65 ಡಿಗ್ರಿ, 60 ಡಿಗ್ರಿ, 55 ಡಿಗ್ರಿ, 53, 52. ವೆನ್ ಇಟ್ ರೀಚಸ್ 50 ಡಿಗ್ರಿ ಟೆಂಪ್ರೇಚರ್, ಅಗೈನ್ ಲಿಫ್ಟ್ ದ ವಾಲ್ ರಾಡ್, allow the sample to flow through the orifice, collect 50 cc of sample and note down the time duration taken to collect at 50 cc. Okay, so ಆ ರೀತಿ ಮಾಡ್ತಾ ಹೋಗ್ಬೋದು. ಇನ್ಸ್ಟೆಡ್ ಆಫ್ ರೈಸಿಂಗ್ ಒಂದು ಹೈಯೆಸ್ಟ್ ಟೆಂಪ್ರೇಚರ್ಗೆ ರೈಸ್ ಮಾಡಿ ಹೀಟ್ ಸಪ್ಲೈನ ಕಟ್ ಆಫ್ ಮಾಡಿ ಲೆಟ್ ದ ಟೆಂಪ್ರೇಚರ್ ಫಾಲ್, ಆ್ಯಂಡ್ ನೀವು ಡಿಫೈನ್ ಮಾಡಿರೋಂಥ ಟೆಂಪ್ರೇಚರ್ಸಲ್ಲಿ ಸ್ಯಾಂಪಲ್ನ ಫ್ಲೋ ಮಾಡಿ ಆ 50 cc ಕಲೆಕ್ಷನ್ಗೆ ಬೇಕಾದಂಥ ಟೈಮ್ ಡ್ಯೂರೇಷನ್ನ ನೋಟ್ ಡೌನ್ ಮಾಡ್ತಾ ಹೋಗಿ. Okay, so then we can calculate Redwood number as well as kinematic viscosity of this sample. So if you notice the outcome of this experiment, the viscosity usually it varies inversely with the temperature. If you raise the temperature, viscosity decreases. That can be evidently proven with this experiment. Okay. Thank you.